ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೇಡೀಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ನೀವು ನಾಳೆ ಡಿಕ್ಲೇರ್ ಮಾಡಬೇಕು, ನಾನು ಮುಂದೆ ಈ ಕ್ಷೇತ್ರ ಚುನಾವಣೆಗೆ ನಿಲ್ಲದಿಲ್ಲ ಅಂತೇಳಿ. ನಾನು ನಾಳೆ ಡಿಕ್ಲೇರ್ ಮಾಡ್ತೇನೆ, ನಾನು ಈ ಕ್ಷೇತ್ರ ಚುನಾವಣೆಗೆ ನಾನು ನಿಲ್ಲದಿಲ್ಲ. ನಿಮ್ ಜೊತೆ ನಿಂತು ಚುನಾವಣೆಗೆ ನಿಂದಲೇ ಇದ್ರು. ನನ್ನ ಜೀವ ಕೊಟ್ಟು ಈ ಕ್ಷೇತ್ರದ ಜನರಿಗೆ ದುಡಿತಾರೆ. ನನ್ನ ಜೀವ ತೆಗೆದಿದ್ದೀನಿ, ನನ್ನ ಕುಟುಂಬ ಬೀದಿ ತೆಗೆದಿದ್ದೀನಿ. ದಿನನಿತ್ಯ ಕೋಟಿ ಅಲಿಯಾಗಿ ಮಾಡಿದ್ರಿ, ನನ್ನ ಹಾಳು ಮಾಡಿದ್ರಿ, ನೀವು ಸಾಲ ಮಾಡಿದ್ರಿ, ನಾನು ಇಷ್ಟೊಂದು ಅನ್ಯಾಯ ಮಾಡಿದ್ರೆ ಜನಕ್ಕೆ, ಇಷ್ಟೊಂದು ಅನ್ಯಾಯ ಮಾಡಿದ್ರೆ ಜನಗೆ ಅನ್ಯಾಯ ಮಾಡಿಲ್ಲ, ಜನಗೆ ಅನ್ಯಾಯ ಮಾಡಿಲ್ಲ. ನಾನು ಇವತ್ತು ವಾಸ್ತವ ಮಾಡ್ತಾರೆ, ನಾನಿಲ್ಲದಿಲ್ಲ ಚುನಾವಣೆಗೆ. ನೀವು ಯಾರು ಹದ್ರಿಲ್ಲಿ ಆ ಮನುಷ್ಯ, ಅಂತ ಕೆಟ್ಟ ಮನಸ್ಥಿತಿಯ ಮನುಷ್ಯ ಈ ಕ್ಷೇತ್ರದ ಶಾಸಕ ಮತ್ತಾಗಬಾರ್ದು. ಆದ್ರೆ ಈ ಕ್ಷೇತ್ರಕ್ಕೆ ದೊಡ್ಡ ಮಾರಕ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ 2023ರ ಚುನಾವಣೆ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಹೈಕೋರ್ಟ್ ಅತ್ಯಂತ ಮಹತ್ವದ ಆದೇಶ ನೀಡಿದ್ದು, ಇದೀಗ ರಾಜಕೀಯ ವಲಯದಲ್ಲಿ ಭಾರೀ ಸಂಚಲನವನ್ನ ಸೃಷ್ಟಿಸಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ TD ರಾಜೇಗೌಡ ಅವರು ಬಿಜೆಪಿಯ DN ಜೀವರಾಜ್ ವಿರುದ್ಧ ಕೇವಲ 201 ಮತಗಳ ಅಲ್ಪ ಅಂತರದಿಂದ ವಿಜಯಶಾಲಿಯಾಗಿದ್ದರು. ಈ ಫಲಿತಾಂಶದಲ್ಲಿ ಪೋಸ್ಟಲ್ ಬ್ಯಾಲೆಟ್ ಅಥವಾ ಅಂಚೆ ಮತಗಳ ಎಣಿಕೆಯ ಸಂದರ್ಭದಲ್ಲಿ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ ಮತ್ತು ಉದ್ದೇಶಪೂರ್ವಕವಾಗಿ ಕೆಲವು ಮತಗಳನ್ನು ಅಕ್ರಮವಾಗಿ ತಿರಸ್ಕರಿಸಲಾಗಿದೆ ಎಂದು ಆರೋಪಿಸಿ DN ಜೀವರಾಜ್ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಈ ಸುದೀರ್ಘ ಕಾನೂನು ಹೋರಾಟದ ವಿಚಾರಣೆ ನಡೆಸಿದ ನ್ಯಾಯಾಲಯವು ಅರ್ಜಿದಾರರ ವಾದದಲ್ಲಿ ಹುರುಳಿದೆ ಎಂದು ಅಭಿಪ್ರಾಯಪಟ್ಟಿದ್ದು, ಇದೀಗ ವಿವಾದಿತ ಅಂಚೆ ಮತಗಳನ್ನು ಮರು ಎಣಿಕೆ ಮಾಡುವಂತೆ ಈಗ ಚುನಾವಣಾ ಆಯೋಗಕ್ಕೆ ಕಟ್ಟುನಿಟ್ಟಿನ ಸೂಚನೆ ಕೂಡ ನೀಡಲಾಗಿದೆ. ಈ ಹಿಂದೆ ಶಾಸಕ TD ರಾಜೇಗೌಡ ಅವರು ಹೈಕೋರ್ಟ್ ವಿಚಾರಣೆಯನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಸಹ ಅಲ್ಲಿ ಯಾವುದೇ ರೀತಿಯಾದಂತಹ ಹೈಕೋರ್ಟ್ ವಿಚಾರಣೆಗೆ ತಡೆ ನೀಡಲು ನ್ಯಾಯಾಲಯವು ನಿರಾಕರಿಸಿತ್ತು ಕೂಡ. ಸೆಪ್ಟೆಂಬರ್ 2024ರಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ್ದ ಸ್ಪಷ್ಟನೆಯು ಈ ಮರು ಎಣಿಕೆಯ ಹಾದಿಯನ್ನ ಮತ್ತಷ್ಟು ಸುಗಮಗೊಳಿಸಿತು. ಅಂಚೆ ಮತಗಳ ಮರು ಎಣಿಕೆಯ ಈ ಆದೇಶವು ಶೃಂಗೇರಿ ಕ್ಷೇತ್ರದ ರಾಜಕೀಯ ಸಮೀಕರಣವನ್ನ ಸಂಪೂರ್ಣವಾಗಿ ಬದಲಿಸುವ ಶಕ್ತಿಯನ್ನ ಹೊಂದಿದ್ದು, ಒಂದು ವೇಳೆ ಎಣಿಕೆಯ ನಂತರ ಫಲಿತಾಂಶ ಅದಲು ಬದಲಾದರೆ ಅದು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ನಾಂದಿ ಹಾಡಲಿದೆ ಅಂದ್ರೆ ಕೂಡ ತಪ್ಪಾಗಲ್ಲ. ಇನ್ನು ಪ್ರಸ್ತುತ ಹೈಕೋರ್ಟ್ ನೀಡಿರುವಂತಹ ಈ ಒಂದು ಆದೇಶವು ಜೀವರಾಜ್ ಅವರಿಗೆ ದೊಡ್ಡ ಮಟ್ಟದ ಕಾನೂನಾತ್ಮಕ ಯಶಸ್ಸು ತಂದುಕೊಟ್ಟಿತ್ತು. ಮರು ಎಣಿಕೆಯ ಪ್ರಕ್ರಿಯೆಯ ನಂತರ ಹೊರಬರುವ ಅಂತಿಮ ತೀರ್ಪಿನ ಮೇಲೆ ಎಲ್ಲರ ಕುತೂಹಲ ಕೂಡ ಹೆಚ್ಚಿದೆ. ಹೈಕೋರ್ಟಿನ ತೀರ್ಪಿನ ನಂತರ ಈ ಆದೇಶಕ್ಕೆ ತಡೆ ನೀಡಿ 2 ವಾರಗಳು ಗಡುವು ಕೊಟ್ಟು ಸುಪ್ರೀಂ ಕೋರ್ಟ್ಗೆ ಹೋಗಲು ಹೈಕೋರ್ಟ್ ಆದೇಶಿಸಿದೆ ಎನ್ನಲಾಗಿದೆ.